ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುರಾ ದೇವಗೌಡ ಯೂಟ್ಯೂಬ್ ಚಾನಲ್. ಇದು ನವರಾತ್ರಿಯ ಡೇ 7 ವಿಡಿಯೋ ಆಗಿರುತ್ತೆ. ಈ ದಿನ ಕಾಳರಾತ್ರಿ ದೇವಿನ ಪೂಜಿಸುವಂತಹ ದಿನ. ಕಾಳಿ ದೇವಿ ಸ್ವರೂಪದಲ್ಲೂ ಕೂಡ ಈ ದೇವಿನ ಪೂಜಿಸ್ತಾರೆ. ಮನುಷ್ಯನ ಜೀವನದಲ್ಲಿರೋ ಕತ್ತಲೆ ಮತ್ತು ಭಯನ ದೂರ ಮಾಡುವಂತಹ ದೇವಿ ಕೂಡ ಹೌದು. ಹಾಗೆ ಇವತ್ತು ಬಣ್ಣ ಬಂದು ವಿಶೇಷವಾಗಿ ಕೇಸರಿ ಬಣ್ಣ ಆಗಿರುತ್ತೆ. ಇದಿಷ್ಟು ಕೂಡ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಮಾಡಿದ್ದೀನಿ. ಡೈಲಿ ಪೂಜೆ ಮಾಡ್ತಿರೋ ಥರ ಇವತ್ತು ಕೂಡ ನವರಾತ್ರಿ 7ನೇ ದಿನದ ಪೂಜೆ ಶುರು ಮಾಡಿದ್ದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನದಿಂದ ಬಂದು ಪ್ರಸಾದಕ್ಕೆ ಖೀರ್ ಮಾಡಿದ್ದೆ, ಅದನ್ನು ಸ್ವಲ್ಪ ತಿಂದೆ. ಒಂದು ವರ್ಕ್ ಆಗಲೇ ತುಂಬ ಡೇಸಿಂದ ಪೆಂಡಿಂಗ್ ಇಟ್ಬಿಟ್ಟಿದ್ದೆ. ಸೊ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಇವತ್ತು ಕೂತ್ಕೊಂಡು ಕೂಡ ಕಂಪ್ಲೀಟ್ ಮಾಡಿಕೊಂಡೆ ಪೂರ್ತಿ. ಆದಮೇಲೆ ಸ್ವಲ್ಪ ಫೋಟೋಸ್ ತಗೊತಾ ಇದ್ದೆ, ಹಾಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತಂತ. ಹೇಗಿದೆ ಈ ನನ್ನ ಸ್ಯಾರಿ ಲುಕ್, ಕಮೆಂಟ್ ಮಾಡಿ ಗೈಸ್. ವರ್ಕೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ರೆಸ್ಟ್ ಮಾಡೋ ಒಳಗಡೆ ಸಂಜೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿಬಿಟ್ಟೆ ಬೇಗನೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಭಗವದ್ಗೀತಾ ಮತ್ತು ಲಕ್ಷ್ಮೀ ಪುಸ್ತಕ ಓದೋದು ಬಾಕಿ ಇತ್ತಲ್ಲ, ಅದು ಕೂಡ ಮುಗಿಸ್ಕೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಭಗವದ್ಗೀತಾ ಮತ್ತು ಲಕ್ಷ್ಮೀ ಪುಸ್ತಕ ಎರಡನ್ನೂ ಓದ್ತಿರೋದು ನನಗಂತೂ. ಪುಸ್ತಕಗಳನ್ನ ಓದಿ ಮುಗಿಸಾದ್ಮೇಲೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದೆ. ಹಾಗೆ ಸುಮ್ಮನೆ ರೆಸ್ಟ್ ಮಾಡಬೇಕಾದ್ರೆ ನಾನು ಥಿಂಕ್ ಮಾಡ್ತಾ ಇದ್ದೆ, ಇವತ್ತಿಗೆ 7 ದಿನ ಆಯಿತು ಉಪವಾಸನ ಸ್ಟಾರ್ಟ್ ಮಾಡಿ ಅಂತ. ನನಗಂತೂ ತುಂಬಾ ಶಾಕ್ ಆಗ್ತಾಯಿತ್ತು, 7 ದಿನ ಆಗೋಗಿದೆಯಾ ನಾನು ಉಪವಾಸ ಸ್ಟಾರ್ಟ್ ಮಾಡಿ ಅಂತ. ಆದರೂ ತುಂಬ ಖುಷಿಯಾಗುತ್ತೆ ಉಪವಾಸ ಮಾಡಿ ಪೂಜೆ ಮಾಡಬೇಕಾದ್ರೆ. ಆಮೇಲೆ ಸ್ವಲ್ಪ ಆಚೆ ಹೋಗ್ಬೇಕಂತ ನೆನಪಾಯಿತು. ಆಮೇಲೆ ಆಚೆ ಹೋಗ್ಬಿಟ್ಟು 9ನೇ ದಿನಕ್ಕೆ ಕನ್ಯಾ ಪೂಜೆ ಕೂಡ ಮಾಡ್ತಾರೆ. ಅದನ್ನು ನಾನು ಕೂಡ ಮಾಡಬೇಕನ್ಬಿಟ್ಟು ಅಲ್ಲಿಗೆ ಬೇಕಾಗಿದ್ದ ಸಾಮಾನ ತಂದೆ. ಏನೇನು ತೊಗೊಂಡೆ ಅನ್ನೋನ್ನ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಬೇಗ ತೊಗೋಬೇಕಾಗಿತ್ತು. ಅದಕ್ಕೋಸ್ಕರನೇ ನಾನೇನೇನು ತೊಗೊಬಂದೆ ಅಂತ ಅಂದ್ಬಿಟ್ಟು ನವರಾತ್ರಿ 9ನೇ ದಿನದ ವೀಡಿಯೋ ಇರುತ್ತಲ್ಲ, ಅದರಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸದ್ಯಕ್ಕೆ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.